ನಮ್ಮ ಮೆಟ್ರೋದ ನೇರಳೆ ಮಾರ್ಗದಲ್ಲಿ ನಿನ್ನೆ ಆಗಿದ್ದಂತ ಸಮಸ್ಯೆ ಇವತ್ತು ಬಗೆಹರಿದಿದೆ. ಇವತ್ತು ನೇರಳೆ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಯಥಾಸ್ಥಿತಿ ಇದೆ. ಇವತ್ತು ಬೆಳಗ್ಗೆ 5 ಗಂಟೆಯಿಂದಲೇ ರೈಲುಗಳು ಯಥಾಸ್ಥಿತಿ ಓಡಾಡ್ತಾ ಇದ್ದಾವೆ. ಕಾಡುಗೋಡಿಯಿಂದ ಚಲ್ಲಘಟ್ಟ, ಚಲ್ಲಘಟ್ಟದಿಂದ ಕಾಡುಗೋಡಿ ರೈಲುಗಳು ಓಡಾಡ್ತಾ ಇದ್ದಾವೆ. ದುರಸ್ತಿ ಬಳಿಕ ಇವತ್ತು ಎಂದಿನಂತೆ ಮೆಟ್ರೋ ಸಂಚಾರ ಆರಂಭ ಆಗಿದೆ. ನಿನ್ನೆ ಕಬ್ಬನ್ ಪಾರ್ಕ್ ಮೆಟ್ರೋ ರೈಲಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿತ್ತು ಸಂಜೆ 4 ಗಂಟೆಯ ಹೊತ್ತಿಗೆ. ನಂತರ ಸರಿಪಡಿಸುವಂತ ಕೆಲಸ ಆಗ್ತಾನೆ ಇತ್ತು. ರಾತ್ರಿಯವರೆಗೂ ಕೂಡ ಕೆಲಸ ನಡೆಯಿತು. ಇವತ್ತು ಬೆಳಗ್ಗೆ ಆಗತ್ತೇನೋ ಇಲ್ವಾ ಅನ್ನುವಂಥ ಪ್ರಶ್ನೆಗಳಿತ್ತು. ಆದರೆ ಬೆಳಗ್ಗೆ ಎಂದಿನಂತೆ 5 ಗಂಟೆಗೆ ಕಾಡುಗೋಡಿಯಿಂದ ಹೊರಟ ಮೊದಲ ಮೆಟ್ರೋ ರೈಲು ಚಲ್ಲಘಟ್ಟವನ್ನು ತಲುಪಿದೆ. ಒದ್ದಾಡಿ ಗುದ್ದಾಡಿ ರಿಪೇರಿ ಮಾಡೋದ್ರಲ್ಲಿ ಮೆಟ್ರೋ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ನಿನ್ನೆ ಸಂಜೆ 4 ಗಂಟೆಗೆ ಕಬ್ಬನ್ ಪಾರ್ಕ್ ಸ್ಟೇಷನ್ ಬಳಿ ಸಮಸ್ಯೆ ಕಾಣಿಸಿಕೊಳ್ತು. ರೈಲು ಸಂಚಾರ ಸ್ಥಗಿತವಾಯಿತು. ಆ ನಂತರ ನೇರಳೆ ಮಾರ್ಗದಲ್ಲಿ ಸಂಚಾರ ವ್ಯತ್ಯಯವಾಯಿತು. ಚಲ್ಲಘಟ್ಟದಿಂದ ಹೊರಟಂತ ರೈಲುಗಳು ಮಾಗಡಿ ರಸ್ತೆಯವರೆಗೆ ಮಾತ್ರ ಬರ್ತಾ ಇತ್ತು. ಆ ಕಡೆ ಕಾಡುಗೋಡಿಯಿಂದ ಹೊರಟ ರೈಲುಗಳು ಇಂದಿರಾನಗರವರೆಗೆ ಮಾತ್ರ ಬರ್ತಾ ಇತ್ತು. ಇದರಿಂದಾಗಿ ಪ್ರಯಾಣಿಕರು ಒದ್ದಾಡಬೇಕಾಯಿತು. ಪೀಕ್ ಅವರಲ್ಲಿ ಸಮಸ್ಯೆಯಾಗಿತ್ತು. ನೇರಳೆ ಮಾರ್ಗ ಅತ್ಯಂತ ಹೆಚ್ಚು ಟೆಕ್ಕಿಗಳು ಓಡಾಡುವಂತ ಮಾರ್ಗ, ಅದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಓಡಾಡುವಂತ ಮಾರ್ಗ. ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು ಅನುಭವಿಸಬೇಕಾಯಿತು. ಸಿಕ್ಕ ವಾಹನಗಳೆಲ್ಲ ಹತ್ಕೊಂಡು ತಾವು ತಲುಪಬೇಕಾದಲ್ಲಿಗೆ ತಲುಪುವಂತ ಸ್ಥಿತಿ ನಿರ್ಮಾಣ ಆಯಿತು. 1-2 ಗಂಟೆ ಏನಾಗ್ತಿದೆ ಅನ್ನುವಂಥ ಮಾಹಿತಿಯೂ ಕೂಡ ಸಿಕ್ಕಿರಲಿಲ್ಲ. BMRCLನಿಂದ ಮಾಹಿತಿಯೂ ಕೂಡ ಸಮರ್ಪಕವಾಗಿ ಸಿಕ್ಕಿರಲಿಲ್ಲ. ಇವತ್ತು ಎಲ್ಲವೂ ಸರಿ ಹೋಗಿದೆ. ಮೊದಲ ರೈಲು 5 ಗಂಟೆಗೆ ಹೊರಟಂತ ರೈಲು ಕಾಡುಗೋಡಿಯಿಂದ ಚಲ್ಲಘಟ್ಟ ತಲುಪಿದೆ. ಅಂದ್ರೆ ಅದರ ಇಡೀ ರೂಟ್ ಏನಿದೆ ಅದು ಕವರ್ ಆಗಿದೆ. ನಿನ್ನೆ ಕಾಡುಗೋಡಿಯಿಂದ ಹೊರಟಂತ ರೈಲು ಇಂದಿರಾನಗರದವರೆಗೆ ಮಾತ್ರ ಬರ್ತಾ ಇತ್ತು. ಮಾರ್ನಿಂಗ್ ನನಗೇನು ಕಷ್ಟ ಆಗಲಿಲ್ಲ, ಎಲ್ಲ ನಾರ್ಮಲ್ ಇತ್ತು. ಮೆಟ್ರೋ ಬಂದಾದರೆ ಎಲ್ಲರಿಗೂ ಕಷ್ಟ ಆಗೇ ಆಗುತ್ತೆ ಡೆಫಿನೆಟ್ಲಿ. ಬಟ್ ಮೆಟ್ರೋ ಅಂದರೆ ಡೈಲಿ ದ ಲೈಫ್ ಅಲ್ಲ ಜನದ್ದು. ಇವತ್ತಿಂದ ನನಗೇನು ತೊಂದರೆ ಆಗಲಿಲ್ಲ. ನಾನು ಈಗ ಜ್ಞಾನ ಭಾರತಿ ಅಂತ ಬಂದೆ. ಆಗಬಾರ್ದು, ಪಬ್ಲಿಕ್ ಎಲ್ಲ ಏನಾಗಿದೆ, ಮೆಟ್ರೋ ಬಂತಾದರೆ ಟ್ರೈನ್ ಬಂತಾದರೆ ಪಬ್ಲಿಕ್ ಎಲ್ಲ ಅನನುಕೂಲ ಆಗೇ ಆಗುತ್ತಲ್ಲ. ಎಲ್ಲ ಅವ್ರ ರೂಟೀನ್ ವರ್ಕೆಲ್ಲ ಸಫರ್ ಆಗುತ್ತೆ. ಆಗಲೇಬಾರ್ದು ಅರ್ಥ. ಏನೋ ಕಂಪ್ನಿ ಯಾವುದೋ ಒಂದು ಕಂಟಿಜೆನ್ಸಿ ಪ್ಲಾನ್ ಇರಲೇಬೇಕು. ಯಾಕಂದರೆ ಇಫ್ ಒನ್ ಇದು ಸಿಸ್ಟಮ್ ಫೇಲ್, ಸೆಕೆಂಡ್ ಸಿಸ್ಟಮ್ ಶುಡ್ ವರ್ಕ್. ಇಲ್ಲ, ನಾನು ಆ್ಯಕ್ಚುಲಿ ಐ ಆಮ್ ಫ್ರಮ್ ಬಂದಿರೋದು ಮುಂಬೈಯಿಂದ ಬಂದಿದ್ದೀನಿ. ಬಟ್ ಐ ಆಮ್ ಎಂಜಾಯಿಂಗ್ ಎಕ್ದಮ್ ಕಂಪೇರ್ ಟು ಮುಂಬೈ. ಬೆಂಗಳೂರು ಮೆಟ್ರೋ ಇಸ್ ಬೆಟರ್. ನನಗೇನು ಅನ್ನಿಸ್ಲಿಲ್ಲ, ಬಂದ್ ಆಗಬಾರ್ದು, ಮೆಟ್ರೋ ಬಂದು ಆಗಲೇಬಾರ್ದು. ಮೆಟ್ರೋ ಬಂದು ಆಗಿಬಿಟ್ರೆ ಎಲ್ಲ ದೇ ಶುಡ್ ಬಿ ಒಂದು ಕಂಟಿಜೆನ್ಸಿ ಪ್ಲಾನ್ ಫಾರ್ ಎವ್ರಿಥಿಂಗ್. ಹಾಗಾದ್ರೆ ಒಂದು ಇದಾಯ್ತು ಅಂದರೆ ಇನ್ನೊಂದು ಫೇಲ್ ಆದರೆ ಇನ್ನೊಂದು ವರ್ಕ್ ಆಗಲೇಬೇಕಲ್ಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ಈಗ ಯಥಾ ಪ್ರಕಾರ ಸಂಚಾರ ಆಗ್ತಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಸಮಸ್ಯೆ ಆಗಿದ್ದು ಏನು ಅನ್ನೋದು ಸ್ಪಷ್ಟತೆ ಸಿಗ್ತಾ ಇದೆಯಾ? ಯಾಕಂತಂದ್ರೆ ಬಹಳ ಸುದೀರ್ಘ ಅವಧಿ ರೈಲು ಸಂಚಾರ ವ್ಯತ್ಯಯ ಆಯಿತು. ಯಾಕೆ, ಏನು, ಇದರ ಬಗ್ಗೆ ಏನಾದರೂ ಸ್ಪಷ್ಟತೆ ಸಿಗ್ತಾ ಇದೆಯಾ? ಹೌದು ರಕ್ಷತ್, ಈಗ ಅಧಿಕಾರಿಗಳು ಹೇಳ್ತಿರುವಂಥದ್ದು ತಾಂತ್ರಿಕ ದೋಷ ಅಂತ ಹೇಳ್ಬಿಟ್ಟು. ಅದೇ ತಾಂತ್ರಿಕ ದೋಷ ಏನಂತಂದ್ರೆ ರೈಲಿಗೆ ವಿದ್ಯುತ್ತನ್ನು ಸಂಪರ್ಕ ಮಾಡುವಂತಹ ಡಿವೈಸ್ ಏನಿತ್ತು, ಆ ಡಿವೈಸ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿರುವಂತಹ ಕಾರಣಕ್ಕಾಗಿ ಆ ಒಂದು ಡಿವೈಸ್ ಅನ್ನ ಮತ್ತೆ ಅಳವಡಿಸಬೇಕಾದಂತಹ ಒಂದು ಅನಿವಾರ್ಯತೆ ನಿರ್ಮಾಣವಾಗಿತ್ತು. 9 ಗಂಟೆಗಳ ಕಾಲ ಆ ಒಂದು ರೈಲನ್ನ ದುರಸ್ತಿ ಮಾಡುವಂತಹ ಕೆಲಸವನ್ನ ನಿನ್ನೆ ತಾಂತ್ರಿಕ ಸಿಬ್ಬಂದಿಗಳು ಕೂಡ ಮಾಡಿದ್ದಾರೆ. ನಿನ್ನೆ ಈ ಕಾಡುಗೋಡಿಯಿಂದ ಹೊರಟಂತಹ ಈ ಒಂದು ರೈಲ್ ಏನಿದೆ, ಇದು ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣಕ್ಕೆ ಬರ್ತಿದ್ದಂಗೆ ಅದರಲ್ಲಿ ಒಂದು ಸ್ಪಾರ್ಕ್ ಉಂಟಾಗುತ್ತೆ. ಏಕಾಏಕಿಯಾಗಿ ಮೆಟ್ರೋ ರೈಲಿಗೆ ವಿದ್ಯುತ್ ಸಂಪರ್ಕ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಹೀಗಾಗಿ ಇಡೀ ನೇರಳೆ ಮಾರ್ಗದಲ್ಲಿ ಮೆಟ್ರೋ ಸಂಚಾರವನ್ನು ಸ್ಥಗಿತಗೊಳಿಸುವಂತಹ ಕೆಲಸವನ್ನು ಮಾಡ್ತಾರೆ. ಇಂದಿರಾನಗರವರೆಗೂ ಕೂಡ ಮಾತ್ರ ಮೆಟ್ರೋ ಸಂಚಾರ ಇರುತ್ತೆ. ಆದರೆ ಸುರಂಗ ಮಾರ್ಗದಲ್ಲಿ ಎಲ್ಲೂ ಕೂಡ ಮೆಟ್ರೋ ಸಂಚಾರ ಇರೋದಿಲ್ಲ. ಆಗ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ಮೆಟ್ರೋ ರೈಲಲ್ಲಿರುವಂತಹ ಕರೆಂಟ್ ಕಲೆಕ್ಟರ್ ಡಿವೈಸ್ ಏನಿದೆ ಅದು ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿತ್ತು. ಹೀಗಾಗಿ ಮೆಟ್ರೋ ಸಂಚಾರವನ್ನು ಕಂಪ್ಲೀಟ್ ಆಗಿ ಸ್ಥಗಿತ
ಸ್ಥಗಿತಗೊಳಿಸಿ ಇರುವಂತಹ ಪ್ರಯಾಣಿಕರನ್ನ ಮೆಟ್ರೋ ರೈಲಿನಿಂದ ಹೊರಹಾಕುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಆ 6:30 ಸುಮಾರಿಗೆ ಆದಂತಹ ಘಟನೆ ಏನಿದೆಯಲ್ಲ ಅದು ಪೀಕ್ ಅವರ್ ಆಗಿರುವಂತದ್ದು. ನೇರಳೆ ಮಾರ್ಗದಲ್ಲಿ ತಾವು ಹೇಳಿದಾಗೆ ಅತಿ ಹೆಚ್ಚು IT-BT ಮಂದಿ ಓಡಾಡುವಂತಹ ಒಂದು ಮಾರ್ಗ ಇದು. ಅದರಲ್ಲೂ ಕೂಡ 6:30 ಅಂದ್ರೆ ತಮ್ಮ ಕೆಲಸವನ್ನ ಮುಗಿಸಿಕೊಂಡು ಮನೆಗೆ ಹೋಗುವಂತಹ ಸಂದರ್ಭ ಮೆಜೆಸ್ಟಿಕ್ಗೆ ಬಂದು ಅಲ್ಲಿ ರೈಲುಗಳನ್ನ ಚೇಂಜ್ ಮಾಡಿಕೊಂಡು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾ ಇದ್ರು. ಆದ್ರೆ ನಿನ್ನೆ ಆದಂತಹ ಸಮಸ್ಯೆಯಿಂದಾಗಿ ಸಾವಿರಾರು ಜನ ತಮ್ಮ ಮನೆಗಳಿಗೆ ಹೋಗ್ಬೇಕಂತಂದ್ರೆ ಈ ಗೂಡ್ಸ್ ಗಾಡಿ ಲಾರಿಗಳಲ್ಲಿ ಹತ್ತಿ ತಮ್ಮ ಮನೆಗಳಿಗೆ ಹೋಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಸದ್ಯಕ್ಕೆ 9 ಗಂಟೆಗಳ ಕಾಲ ಸುದೀರ್ಘವಾಗಿ ಈ ಒಂದು ರೈಲನ್ನ ದುರಸ್ತಿ ಮಾಡುವಂತಹ ಕೆಲಸವನ್ನ ತಾಂತ್ರಿಕ ಸಿಬ್ಬಂದಿಗಳು ಮಾಡಿದ್ದು ಇದೀಗ ರೈಲು ಸಂಚಾರವನ್ನ ಯಥಾಸ್ಥಿತಿಯಾಗಿ ಓಡಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಸದ್ಯ ನಾನೀಗ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣ ಒಳಭಾಗದಲ್ಲಿದ್ದೀನಿ. ಈ ಹೊರಭಾಗದಲ್ಲಿ ಇದೇ ಒಂದು ಮೆಟ್ರೋ ನಿಲ್ದಾಣದಲ್ಲಿ ಆ ಒಂದು ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ನಂತರದಲ್ಲಿ ನೂರಾರು ಜನ ತಾಂತ್ರಿಕ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಬಂದು ಅಲ್ಲಿರುವಂತಹ ವಿದ್ಯುತ್ ಅನ್ನ ಕಡಿತಗೊಳಿಸಿ ಅಲ್ಲಿರುವಂತಹ ಏನು ಡ್ಯಾಮೇಜ್ ಆಗಿರುವಂತಹ ಒಂದು ಯಂತ್ರವನ್ನ ತಂದು ಹೊಸದಾಗಿ ಫಿಟ್ ಮಾಡಿ ಬೆಳಗಿನ ಜಾವ 3:30 ಸುಮಾರಿಗೆ ಈ ಒಂದು ರೈಲನ್ನ ವಾಪಸ್ ಬೈಯಪ್ಪನಹಳ್ಳಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ದುರಸ್ತಿ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ. ಉಳಿದಂತೆ ಬೆಳಗಿನ ಜಾವ 5 ಗಂಟೆಯಿಂದನೇ ಈ ಒಂದು ಮೆಟ್ರೋ ಸಂಚಾರವನ್ನ ಎಂದಿನಂತೆ ಶುರು ಮಾಡ್ತಾ ಇದ್ದಾರೆ. ಆದ್ರೆ ನಿನ್ನೆ ಆಗಿರುವಂತಹ ಸಮಸ್ಯೆ ಇದೆಯಲ್ಲ ಅದು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿರುವಂತದ್ದು. IT-BT ಮಂದಿ ತಮ್ಮ ಮನೆಗಳಿಗೆ ಹೋಗ್ಬೇಕಂದ್ರೆ ನಿನ್ನೆ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆಟೋಗಳಿಗೆ 1 to double ಚಾರ್ಜ್ ಕೊಟ್ಟು ಹೋಗ್ತಾ ಇದ್ರು. ಬಸ್ಗಳು ಸಿಗದಿರುವಂತಹ ಕಾರಣಕ್ಕಾಗಿ ಲಾರಿ ಮತ್ತೆ ಗೂಡ್ಸ್ ಗಾಡಿಗಳನ್ನ ಹತ್ತಿ ತಮ್ಮ ಮನೆಗಳಿಗೆ ಸೇರ್ಕೊಳ್ಳುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇನ್ನು ಮೆಟ್ರೋ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಈ ರೀತಿ ಸಮಸ್ಯೆಗಳು ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಪ್ಲಾನ್ B ಅನ್ನು ಕೂಡ ಮಾಡ್ಕೋತಾ ಇದ್ದಾರೆ. ಅತಿ ಹೆಚ್ಚು ಸುರಂಗ ಮಾರ್ಗದಲ್ಲೇ ಇಂತಹ ಸಮಸ್ಯೆಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ರಯಾಣಿಕರಿಗೆ ಸೇವೆಯನ್ನು ಒದಗಿಸಬೇಕು, ಯಾಕಂದ್ರೆ ಸೇವೆಯನ್ನ ಸ್ಥಗಿತಗೊಳಿಸಿದ್ರೆ ಲಕ್ಷಾಂತರ ಜನರಿಗೆ ತೊಂದರೆ ಆಗುತ್ತೆ. ಹೀಗಾಗಿ ಪ್ಲಾನ್ B ಏನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಸಭೆಯನ್ನು ಕೂಡ ಕರೆದಿರುವಂತದ್ದು. ಸಭೆಯ ನಂತರದಲ್ಲಿ ಯಾವ ರೀತಿಯಾಗಿ ಅಂದ್ರೆ ಸಾಮಾನ್ಯವಾಗಿ ತಾಂತ್ರಿಕ ದೋಷಗಳು ಕಂಡು ಬಂದಾಗ ರೈಲುಗಳನ್ನ ಬೇರೆ ಹಳ್ಳಿಗೆ ಶಿಫ್ಟ್ ಮಾಡಿ ಸಂಚಾರವನ್ನ ಮಾಡಿಸುತ್ತಾರೆ. ಆದ್ರೆ ನಿನ್ನೆ ಆಗಿರುವಂತಹ ಸಮಸ್ಯೆ ಕರೆಂಟ್ ಕಲೆಕ್ಟರ್ ಡಿವೈಸ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆದಂತ ಕಾರಣಕ್ಕಾಗಿ ರೈಲನ್ನ ಅಲಗಾಡಿಸಲು ಕೂಡ ಆಗ್ತಿರ್ಲಿಲ್ಲ. ಹೀಗಾಗಿ ನಿನ್ನೆ 9 ಗಂಟೆಗಳ ಕಾಲ ಅದನ್ನು ಸುದೀರ್ಘವಾಗಿ ದುರಸ್ತಿ ಮಾಡಲಾಯಿತು. ಇದೀಗ ರೈಲು ಸಂಚಾರ ಎಂದಿನಂತೆ ಮುಂದುವರಿತಾ ಇದೆ. ಮುಂದೆ ಈ ರೀತಿ ಆದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ರಕ್ಷಿತ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.